ಹಸ್ಬೆಂಡು ತಗೊಳ್ಳಿ ಮಾತ್ರ ತಿನ್ನಿ. ತಗೋತೀನಿರ್ರಿ. ಇಲ್ಲಿ ದಿಶಾ ಅವ್ರಿಗೆ ಎಷ್ಟು ಟೆಕ್ಸ್ಟ್ ಮಾಡಿದ್ರು ರಿಪ್ಲೈನೂ ಮಾಡ್ತಾಯಿಲ್ಲ, ಕಾಲು ಪಿಕ್ ಮಾಡ್ತಾಯಿಲ್ಲ. ಏನ್ರಿ ನೀವು ತಗೋತೀನಿ ಅಂತ ಹೇಳಿದ್ರು ಹಿಂಗ್ ಮಾಡಿದ್ರಲ್ಲ. ಕೆಲವು ಸಲ ಪ್ರೀತಿಯಿಂದ ಕೇಳದೆ ಹೋದ್ರೆ ಹಿಂಗೆ ಮಾಡ್ಬೇಕು, ಆಗ್ಲೇ ಬಗ್ಗೋದು. ಹಿಂಸೆ ಆಯ್ತು ನಿಮ್ದು. ಇನ್ನೇನ್ ಹಸ್ಬೆಂಡು ಆಗ್ಲಿಂದ ಮಾತ್ರೆ ತಗೊಳ್ಳಿ ಅಂತ ನಿಮ್ ಹಿಂದೆ ಅಲಿತಿದ್ರೆ ನೀವ್ ಆ ಮಿಟ್ಟಿಕ್ಲಾಡಿಗೆ ಮೆಸೇಜ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ ಹೆಂಡತಿ ಮಾತಿಗೆ ಬೆಲೆನೇ ಇಲ್ವಾ? ಆಯ್ತು, ಹೆಂಡತಿ ಅಲ್ಲ ಫ್ರೆಂಡ್ ಅನ್ಕೊಳ್ಳಿ. ನಿಮ್ ಫ್ರೆಂಡ್ ಮಾತಿಗಿಂತ ಆ ಮಿಟ್ಟಿಕ್ಲಾಡಿಗೆ ಮೆಸೇಜ್ ಮಾಡೋದೇ ಮುಖ್ಯ ಆಗೋಯ್ತಾ? ಕೆಲ್ಸದ ವಿಚಾರವಾಗಿ ಮೆಸೇಜ್ ಮಾಡ್ತಿದ್ದೀರಿ. ಇವತ್ತು ಕೆಲ್ಸದ ವಿಷಯದ ಮೆಸೇಜ್ ಮಾಡ್ತೀರಾ, ನಾಳೆ ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಮೆಸೇಜ್ ಮಾಡ್ತೀರಾ, ಅದಾದ್ಮೇಲೆ ಫ್ರೀ ಇದ್ದೀರಾ ಸಿಗೋಣ ಅಂತ ಕೇಳ್ತೀರಾ. ಸಾಕು, ನಿಮ್ಗೆ ಬೇಕಾದಂಗೆ ಕತೆಗಳು ಎಣಿಬೇಡಿ. ನೀವೀಗ ಒಂದ್ ಕೈ ಇಟ್ಕೊಂಡೆ ಇಷ್ಟೊಂದು ಆಡ್ತಿದ್ದೀರಾ, ಎರಡು ಕೈ ಸರಿ ಇದ್ದಿದ್ರೆ ಅದು ಮೆಸೇಜ್ ಮಾಡ್ತಿದ್ರು. ಮುಗಿತ ಆಡ್ಕೊಂಡಿದ್ದು. ಆ ಮಿಟ್ಟಿಗ್ಲಾಡಿ ತೊಲಗೋವರೆಗೂ ನನ್ಗಂತ ಸಮಾಧಾನನೇ ಇಲ್ಲ. ನೀನು ಆ ದಿಶಾ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಅವ್ರ ಪಾಡಿಗೆ ಅವ್ರ ಆಫೀಸಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ. ಅಷ್ಟೇನಾ? ಅಷ್ಟೇ. ಅವರು ಲಿಫ್ಟ್ ಎಲ್ಲ ಹತ್ತಲ್ವಾ? ಲಿಫ್ಟ್ ಹತ್ತದೆ ಹೆಂಗೆ ಆಫೀಸಿಗೆ ಬರೋಕ್ಕಾಗುತ್ತೆ? ಏನು ಅಷ್ಟು ಫ್ಲೋರ್ ಮೆಟ್ಲು ಹತ್ಕೊಂಡ್ ಬರೋಕ್ಕಾಗುತ್ತೆ? ಮತ್ತೆ ನೀವ ಲಿಫ್ಟ್ ಹತ್ತಲ್ವಾ? ಒಬ್ರೊಬ್ರಿಗೊಂದು ಲಿಫ್ಟ್ ಮಾಡ್ಸಕ್ಕಾಗತ್ತೆ ಆಫೀಸಲ್ಲಿ. ನಾನು ಅದೇ ಲಿಫ್ಟ್ ಯೂಸ್ ಮಾಡೋದು, ಎಲ್ಲರೂ ಅದೇ ಲಿಫ್ಟ್ನೇ ಯೂಸ್ ಮಾಡೋದು. ಹಾಗಾದ್ರೆ ಲಿಫ್ಟ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಮಾತುಕತೆ ಏನು ನಡೆಯಲ್ಲ? ಮಾತುಕತೆ ಅದೇ ನಾರ್ಮಲ್ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ನಡೀತು. ಅಷ್ಟೇನಾ ಹಸ್ಬೆಂಡ್? ಅಷ್ಟೇ. ಅಂದ್ರೆ ಲಿಫ್ಟ್ ಅಲ್ಲಿ ಕರೆಂಟ್ ಹೋದಾಗ ಅವರು ಉಸಿರು ಕಟ್ ಬೀಳೋದಾಗ್ಲಿ ನೀವು ಅವ್ರನ್ನ ಎತ್ಕೊಳ್ಳೋದಾಗ್ಲಿ ಯಾವ್ದು ಆಗಿಲ್ಲ? ಆತ ಉಸಿರು ಕಟ್ಟಿ ತಲೆ ಸುತ್ತ ಬಿದ್ರೆ ಕೇರ್ ಮಾಡ್ಲೇಬೇಕಲ್ವಾ? ಅಷ್ಟೇನಾ? ಅಷ್ಟೇ. ಅದನ್ ಬಿಟ್ಟು ಬೇರೆ ಏನು ನಡೆದಿಲ್ಲ. ಮತ್ತೆ ನೀವ್ ಯಾಕೆ ಮಿಟ್ಟಿಕ್ಲಾಡಿಗೆ ಉಸಿರು ಕೊಟ್ಟು ಬಚಾವ್ ಮಾಡಿದ್ರಿ? ಮಾತ್ ಬದಲಾಯಿಸ್ಬೇಡಿ ಹಸ್ಬೆಂಡು. ನೀವು ಓಲ್ಡ್ ಬಾಯ್ ಕೊಟ್ಟು ಉಸಿರು ಕೊಟ್ರ ಇಲ್ವಾ? CPR ಅಂತಾರೆ, ಅದಕ್ಕೆ ಮೆಡಿಕಲ್ ಎಮರ್ಜೆನ್ಸಿ ಕೊಟ್ಟೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದೇ? ಹಸ್ಬೆಂಡು, ನಿಮ್ಮ ಆಫೀಸ್ ಅಲ್ಲಿ ಏನೇನ್ ನಡೆಯುತ್ತೋ CCTV ಮೂಲಕ ನಂಗೆ ಎಲ್ಲ ಗೊತ್ತಾಗತ್ತೆ. ನಿಮಗ್ ಗೊತ್ತಾಗತ್ತೆ? ಅದೇಂಗೆ? ಅದೆಲ್ಲ ಬಿಡಿ ಹಸ್ಬೆಂಡು. ಮಾತಾಗಾದ್ರು ನಿಮ್ಮಿಬ್ಬರು ಬಗ್ಗೆ ಇಷ್ಟೆಲ್ಲ ನಡೀತು ಅಂತ ನಂಗೆ ಹೇಳಿದ್ರ? ಹೇಳಲಿಲ್ಲ. ನಾ ಗದರ್ದ ಮೇಲೆ ಒಪ್ಕೋತಿದ್ದೀರಾ? ನಮ್ಮನೆ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ, ಆದ್ರೂ ಇವತ್ತು ಅವ್ರು ಬರ್ತಿದಾರಲ್ಲ, ಎಲ್ಲೂ ನಮ್ ಕಣ್ ತಪ್ಸಿನೂ ಒಂದ್ ಚೂರು ಧೂಳಿರ್ಬಾರ್ದು. ಹೌದೌದು, ಅವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ಎಲ್ಲಿ ಬರ್ತಿದಾರಂತೆ? ಫೋನ್ ಏನಾದ್ರು ಮಾಡಿದ್ರಾ? ಹಾ, ಅವ್ರಿಗೆ ಕೇಳಿದ್ರೆ ಬಯಸ್ಕೋಬೇಕಾಗುತ್ತೆ ಅಂತ ಡ್ರೈವರಿಗೆ ಕಾಲ್ ಮಾಡಿದ್ದೆ. 5 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಂದ್ರು. ಸೌಂದರ್ಯ, ಏನು ವರ್ಷ ಮಾಡ್ಬೇಡ, ನಾವು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ. ನೀವು ನಿಂತ ಕೆಲಸ ಮಾಡ್ಸಿದೀರ, ಆದ್ರೆ ನೀವೇ ಕೆಲಸ ಮಾಡಿದೀರ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ಚಿಕ್ಕಮ್ಮವ. ಸೌಂದರ್ಯ, ಭಾಸ್ಕರ್ ಅವ್ರು ಸ್ವಲ್ಪ ಹಾಗೇನೆ. ಬೇರೆಯವ್ರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆದ್ರೂ ತನಗೇ ಕ್ರೆಡಿಟ್ ಆಯ್ತು ಅನ್ನೋ ರೀತಿ ಮಾತಾಡ್ತಾರೆ. ಭಾಸ್ಕರ್, ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಯ್ಯೋ, ಅವ್ರು ಬಂದಾಗ ಅವ್ರ ಫೇವ್ರೆಟ್ ಹಾಡು ಹಾಕ್ಬೇಕಲ್ಲ ಅಣ್ಣ. ಓಹೋ, ಆರತಿ ತಟ್ಟೆ ರೆಡಿ. ರೆಡಿಯಾ? ಸೌಂದರ್ಯ, ನೀವಿಬ್ರೇ ಆರತಿ ಮಾಡಿ ಅವ್ರನ್ನ ಮನೆ ಒಳಗೆ ಕರ್ಕೋಬೇಕು. ಆಪಲ್ ಪಾಲಿಶ್ ಮಾಡಕ್ ಬರ್ಬೇಡ್ವೋ? ಅಂದ್ರೆ ಬಕೆಟ್ ಹಿಡಿಯಕ್ ಬರ್ಬೇಡ್ವೋ ಮುಟ್ಟಾಳ? ಸಾರಿ ಅಮ್ಮ. ಅಮ್ಮ, ಡೋಂಟ್ ಕಾಲ್ ಮೀ ಅಮ್ಮ, ಕಾಲ್ ಮೀ ಮೇಡಮ್. ಸಾರಿ ಮೇಡಮ್. ಲಗೇಜ್ ತಗೊಂಡು ಒಳಗಿಡು. ಹಾಯ್ ಚಿಕ್ಕಿ. ಸುಕನ್ಯಾ, ಆರತಿ ಮಾಡಪ್ಪ. ಒಂದ್ ನಿಮಿಷ ಸಾಂಗ್ ಪ್ಲೇ ಮಾಡ್ಬಿಡ್ತೀನಿ.
ಏನು ಪ್ರಳಯ ರಾಜ ಸಿಚುಯೇಷನ್ ತಗ್ಗನಾಗಿ ಸಾಂಗ್ ಪ್ಲೇ ಮಾಡಿದ್ಯಾ? ನಾನು ಯಾರು ಹೇಳು, ಪ್ರಣಯ ನನ್ನ ಮಗ ಅಲ್ವಾ? ವೆಲ್ ಸೆಡ್ ವೆಲ್ ಸೆಡ್. ಚಿಕ್ಕಮ್ಮ ಬನ್ನಿ ಒಳಗೆ. ಏನಾಯ್ತು? ಕಾಲು ಒಳಗಡೆ ಇಟ್ಟಿದ್ದೋಳು ವಾಪಸ್ ತಗೊಂಡ್ಬಿಟ್ಟಿಲ್ಲ ಹೊರಗಡೆ. ಓ, ಸಾಂಗ್ ಪ್ಲೇ ಮಾಡಿಲ್ಲ ಅಂತನಾ? ಒಂದು ನಿಮಿಷ ಇರು. ಐ ಸೇ ಸ್ಟಾಪ್ ಇಟ್. ಏನಾಯ್ತು? ಮನೆ ಯಾರು ಕ್ಲೀನ್ ಮಾಡಿದ್ದು? ನಾನೇ. ಅಯ್ಯೋ, ನಾನು ಅಂದ್ರೆ ಕೆಲ್ಸದವ್ರಿಗೆಲ್ಲ ಹೇಳಿ ಕ್ಲೀನ್ ಮಾಡ್ಸಿದೀನಿ. ಯಾರು ಕ್ಲೀನ್ ಮಾಡಿದ್ರು ಮೊದ್ಲು ಅವ್ರನ್ನ ಕರ್ಸೋ. ಏ ಜಾಜಿ ಬಾರ ಇಲ್ಲಿ, ಬಾರ ಇಲ್ಲಿ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ಯಾಕೆ ಕೆಲಸ ಮಾಡಬೇಕು? ಚಿಕ್ಕಮ್ಮ ಏನಾಯ್ತು? ಅದೇನದು? ಏನದು? ಅಲ್ಲಿ ಕೂದಲಿರೋದು ಕಾಣಿಸಲ್ವೇನೋ ಭಾಸ್ಕರ? ಕ್ಲೀನ್ ಮಾಡಿ. ಮನೆ ಮನ್ಸು ಎಲ್ಲ ಶುದ್ಧವಾಗಿರ್ಬೇಕು, ಅಷ್ಟು ಗೊತ್ತಾಗಲ್ವಾ ನಿಮ್ಗೆಲ್ಲ? ಅದೊಂದು ಮಿಸ್ ಆಗೋಯ್ತು, ಕ್ಷಮಿಸ್ಬಿಡು ಚಿಕ್ಕಿ. ಬೇರೆ ಎಲ್ಲ ತುಂಬಾ ಶುದ್ಧವಾಗಿದೆ. ಇದು ಗಂಜಲನ್ನು ಸ್ಪ್ರೇ ಮಾಡ್ತಿದ್ದೀನಿ. ಈಗಲಾದ್ರೂ ಒಳಗ್ ಬನ್ನಿ ಚಿಕ್ಕಮ್ಮ. ಒಳಗೆ ಬನ್ನಿ. ಹ್ಮ್